ನೋಡಿ ಗಾಯ್ಸ್ ಎತ್ಕೊಂಡೈತಿದ್ದೀವಿ ಒಳ್ಳೆ ಸ್ವಪ್ನ. ಅಪ್ಪಾಜಿಯಲ್ಲಿ ಹೋಗ್ತಾವ್ರೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ಇವತ್ತು ಟೈಮ್ ಬಂದು ಒಂದು 11:30 ಆಗಿದೆ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಎಲ್ಲ ನಮ್ಮ ಫ್ರೆಂಡ್ಸ್, ನಮ್ಮ ಅಭಿ ಕೂಡ ಬಂದಿದ್ದಾನೆ ಬೆಂಗಳೂರಿಂದ. ಅಭಿ ಎಲ್ಲೋ ಬಾರ ಈ ಕಡೆಗೆ. ಅಭಿ ಕೂಡ ಬಂದಿದ್ದಾನೆ, ಹೊಸ ಪ್ರತಿಭೆ. ಇವತ್ತು ಎಲ್ಲ ಸೇರಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಜೇನುಕಲ್ ಅರಸೀಕೆರೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸುಮ್ಮನೆ ಹಾಗೆ ಇವತ್ತು ಪೌರ್ಣಮಿ ಅಲ್ವಾ, ಸುಮ್ಮನೆ ಹಾಗೆ ಒಂದು ಜಸ್ಟ್ ಒಂದು ವಿಸಿಟ್. ದೇವರ ಆಶೀರ್ವಾದ ಇರಬೇಕು ಯಾವಾಗ್ಲೂ. ಹಾಗೆ ನಮ್ಮ ಕಾರ್ ಬೇರೆ ತಗೊಬಂದ್ಬಿಟ್ಟಿದ್ದಾರೆ ಯೋಗಿ ಬೈ ಅವರು. ಇನ್ನೂ ಪಾರ್ಟಿ ಕೊಡ್ಸಿಲ್ಲ ಇವರು. ನೋಡೋಣ. ಆಗ್ಲಿಂದ ಆಡ್ತಿದ್ರು ನಮ್ಮ ಹುಡುಗರೆಲ್ಲ. ಡ್ರೈವರ್ ಅಪ್ಪ ಡ್ರೈವರು, ಜೇನುಕೈ ಡ್ರೈವರು. ಓಕೆ ಗೈಸ್, ಬನ್ನಿ ಹೋಗೋಣ. ಹಂಗೆ ನಿಮ್ಮ ಮಕ್ಕಗಳು ತೋರಿಸ್ಬಿಟ್ರು. ನಮ್ದನ್ನು ಫುಲ್ಲು ಬ್ಯುಸಿ ಆಗ್ಬಿಟ್ಟ ಅವ್ನ ಫೋನಲ್ಲಿ. ಯಾವ ಗುಳ್ಳೆ ಹಾಕ್ಬಿಟ್ಟೈತಿ. ಮೆಸೇಜ್ ಮಾಡ್ತೀರಾ ನಾವು? ನಮ್ಮ ಅಭಿ ನೆನೆ ಒಬ್ನೇ ಹೋಗವನೆ ಚಾಮುಂಡೇಶ್ವರಿ ಮೈಸೂರಿಗೆ. ಗುಂಡೋಡ್ಸ್ಕೊಂಡ್ ಬಂದವನೆ ಮೊಟ್ಟೆ ಬಾಸ್. ಮೊಟ್ಟೆ ತಲೆ ಇವ್ರು ನೋಡಿ ಫುಲ್ಲು ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡು. ನಾನೇ ಸೀಟ್ ಬೆಲ್ಟ್ ಹಾಕಿಲ್ಲ ಗೈಸ್. ಹಾಕೋಣ ಇರಿ ಸೀಟ್ ಬೆಲ್ಟ್. US ಡ್ರೈವಿಂಗ್ ಮಾಡ್ತಿದ್ದವ್ರೆ. ಅದೆಲ್ಲ ಹಾಕ್ಬೇಡ ಸುಮ್ಮನೆ. ಅಭಿ ಏನಂದವನ ಗೊತ್ತಿಲ್ಲ, ತುಂಬಾ ಒಳ್ಳೆ ಹುಡುಗ, ರೂಟ್ ಅಂತ ಬೈತಿದ್ದಾರೆ ಯೋಗೀಶ್ ಅವರು. ನಾನೇನಾರು ಇನ್ ಮುಂದೆ ನಾನು ಅದಕ್ಕೆ ಏನೂ ಮಾತಾಡಲ್ಲ. ಇನ್ನ ನಾನೇನಾದ್ರು ಮಾತಾಡಿದ್ರೆ ಅವ್ನಿಗೆ ಹೇಳ್ತೀನಿ ಮಕ್ಕು ಇಲ್ಲ. ಹೋಗಿತ್ಯಾ ಬರೀ ಹೋಗಿತೀನಿ ಅಷ್ಟೇ. ಅವನ್ ಏನಂದಿದ್ದು ಹೇಳಿದ್ರು ಮಾಡಿದ್ರೆ ಹೇಳ್ತೀನಿ ಮಕ್ಕು. ಹೇಳ್ದಂಗೆಲ್ಲ ಮಾಡ್ಬಿಡಕ್ಕಾಗತ್ತ ನಾವು? ಪೂರ್ತಿ ತಿಂದು ಹೋದ್ರು ಅರ್ಧ ತಿಂದು ಕಂಟೆಂಟ್ ಕೊಡ್ತೇ ಗುರು ಅಭಿ. ಗೈಸ್ ದೇವಸ್ಥಾನ ಬಂತು, ಅಲ್ಲಿ ಕಾಣಿಸ್ತೈತಲ್ಲ ಶೀಟು. ನಾವೇ ದೇವಸ್ಥಾನ ಹತ್ರ ಬಂದ್ವಿ. ಯಪ್ಪ ಗೈಸ್, ಫೈನಲಿ ಇವಾಗ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಬಿಸಿಲಲ್ಲಿ ನನಗೆ ಆಯ್ತಲ್ಲ ಹಾಕೊಂಡು ಉಡ್ಡಿ ಹಾಕೊಂಡು ಹೆಂಗ್ ಬರ್ತಾವನೋ ಗೊತ್ತಿಲ್ಲ. ಬರೋ ವರ್ಷೊಳಗೆ ಹಣ್ಗಾಯಿ ನೀರ್ಗಾಯಿ ಆಯ್ತಾನೆ. ಇಲ್ಲ ನೋಡ್ರಿ, ಆಲ್ರೆಡಿ ಗಾಡಿ ಓಡಿಸ್ಕೊ ಬಂದ್ಬಿಟ್ಟೆ ಇಷ್ಟೊಂದು ಬಿಸ್ಲು ಬಿಸ್ಲು ಬಿಸ್ಲು. ಆಯ್ತಲ್ಲ ಶೇಡ್ಸ್ ಹಾಕಬೇಕಿತ್ತು. ನಮ್ಮ ಡೆಸ್ಟಿನೇಷನ್ ಅಲ್ಲಿ ಐತೆ ನೋಡ್ರಿ, ಗೊತ್ತು ಗುರು ಜೇನುಕಲ್ಲು. ನಮ್ಮ ಸದಸ್ಯರು ಅಂತಾರಲ್ವಾ, ಎಸ್ ನಮ್ಮ ಮೆಂಬರ್ಸ್ ಸದಸ್ಯರು ಎಲ್ಲರಿಗೂ ಗೊತ್ತಿರುತ್ತೆ ಜೇನುಕಲ್ಲೆಲ್ಲ. ಲೆಟ್ಸ್ ಗೋ ಗೈಸ್, ಹತ್ತೋಣ. ಭಯಂಕರ ಜನ ಇದ್ದಾರೆ. ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಎಷ್ಟು ರಶ್ ಇದ್ದಾರೆ, ಭಯಂಕರ ರಶ್. ಪ್ರತಿ ಹುಣ್ಣಿಮೆಗೆ ಇಲ್ಲಿ ಜಾತ್ರೆ ವಿಶೇಷ ಅಂತಾನೆ ನಡೆಯುತ್ತೆ. ತಿಂಗಳಿಗೆ ಒಂದ್ಸತಿ ಜಾತ್ರೆ ನಡೀತಾನೆ ಇರುತ್ತೆ ಇಲ್ಲಿ ಹುಣ್ಣಿಮೆಗೆ. ಬರೀ ನಿಮ್ ತಿಂಗಳಿಗೆ ಒಂದ್ಸತಿ ಅಲ್ಲ ಗುರು, ತಿಂಗಳಿಗೆ ಒಂದ್ಸತಿ ಅಷ್ಟೇ ತಾನೆ ಬಸ್ ಫೆಸಿಲಿಟಿ ಇರೋದು? ಅಲ್ಲಲ್ಲ, ಯಾವಾಗೂ ಫೆಸಿಲಿಟಿ ಇರುತ್ತೆ. ಬಟ್ ನಿನ್ಗೆ ಈ ತರ ಜಾತ್ರೆ ವಿಶೇಷ ಅಂದ್ಬಿಟ್ಟು ಜಾಸ್ತಿ ಬಸ್ಗಳು ಬಿಡ್ತಾರೆ. ಹಂಗಾಗಿ ಈಗ ಫ್ರೀ ಬಿಟ್ಟಿರೋದ್ರಿಂದ ಜನಗಳು ಜಾಸ್ತಿನೇ ಬರ್ತಾರೆ. ಮೊದಲು ಬರೀ ಸುತ್ತಮುತ್ತ ಊರಿಯವ್ರು ಬರೋದು. ಬಾದಾಮ್ ಶೇಕ್, ಅಭಿಷೇಕ್. ಇದೇ ಎಂಟ್ರೆನ್ಸು, ಇಲ್ಲಿಂದ ಮೇಲೆ ಹತ್ಬೇಕೀಗ. ಇವಾಗ ಫಸ್ಟ್ ನಮ್ಮ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಈಗ ಇದು ಗೊತ್ತಾಯ್ತು, ಮೇಲ್ಗಡೆ ಹತ್ತೋಕೆ ಆ ಕಡೆ ದಾರಿ ಇರೋದು, ಇದು ಮೇಲಿಂದ ಕೆಳಗಡೆ ಇಳಿಯೋದಕ್ಕೆ. ಆದರೆ ನಮ್ದು ಏನು ಬಾಕಿನೋ ಇವತ್ತು ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ದೇವಸ್ಥಾನದ ಕಡೆಯಿಂದ. ಯಾರೋ ಅಲ್ಲಿ ಮೇಲ್ಗಡೆ ತಗೊಂಡೋಗಿ ಆ ಕಡೆ ಸ್ವಲ್ಪ ಆ ಕಡೆ ರಶ್ ಇರೋದ್ರಿಂದ ನೀವು ಈ ರೂಟಲ್ಲೇ ಹೋಗಿ ಬೇಗ ಹೋಗ್ತೀರಾ ಅಂತ ಕಳಿಸಿದ್ರು ನಮಗೆ ಕೊಟ್ಟಿದ್ದನ್ನು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ. ಹೋಗ್ತಿರೋದು ಆಪೋಸಿಟ್ಟು, ದಯವಿಟ್ಟು ಯಾರು ಈ ರೂಟನ್ನೆಲ್ಲ ಫಾಲೋ ಮಾಡಬೇಡಿ, ಆ ಕಡೆ ನೀವು ಹೋಗಿ. ಬಟ್ ಇದನ್ನ ಮೇಲೆ ಸಾಗಿಸಬೇಕಾಗಿರೋ ಕಾರಣದಿಂದಾಗಿ ನಾವು ಈ ರೂಟನ್ನು ಹಿಡಿಬೇಕಾಗಿದೆ. ಅವರೇ ಹೇಳಿ ಕಳಿಸಿದ್ರು ನಮಗೆ. ದೇವಸ್ಥಾನ ಕಡೆಯಿಂದಲೇ. ಕೆಳಗಡೆವರಿಗೆ ಭಾರ ಬೀಳೋದು.
ಝೂಮ್ ಮಾಡಿ ತೋರಿಸಿ ಅಲ್ಲಿ ಮುಂದೆ ಕಾಣುತ್ತೆ ಬಾಲಪ್ಪ ಅಂತ ಆಧುನಿಕ ರೈತ ಅಭಿಷೇಕ್ ತೋರ್ಸಾಯ್ತದ ಮೂಗು ಬಾಯಿ ಮನೆ ಅಂತ ಒಂದು ಹಿಂಸೆಂಗ್ ಮಾಡ್ತಾರೆ ನೋಡು ಅಲ್ಲಿ ಅದೇ ಥರ ಮೂಗು ಥರ ಕಾಣುತ್ತೆ ನೋಡಿ ಒಂಥರ ನಾನು ಸುಮ್ಮನೆ ನೋಡಿದ್ದು ಅಲ್ಲಿ ತಿರುಪತಿ ಆಂಧ್ರದಲ್ಲಿ ತೋರಿಸ್ತಾರೆ. ಹಾಂ ಸಖತ್ತಿದೆ ಆ ಕಡೆ ಎಲ್ಲ. ಯೂಟ್ಯೂಬರ್ ಯಾಕೋ ಬಿಸಿ ಇದ್ದಾರೆ, ಯೂಟ್ಯೂಬರ್ ಬಿಸಿ ಇದ್ದಾರೆ. ಅನ್ನದಾನ ಕೂಡ ನಡೀತಾ ಇರುತ್ತೆ ಇಲ್ಲಿ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಅನ್ನದಾನ ಕೂಡ ಇರುತ್ತೆ, ಯಾವಾಗಲೂ ಇರುತ್ತೆ ಅನ್ನದಾನ. ಬಟ್ ಪೌರ್ಣಮಿ ದಿವಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಯಾರೂ ತಲೆ ಕೆಡ್ಸ್ಕೊಳಂಗಿಲ್ಲ, ಎಲ್ಲರೂ ಬಂದು ಊಟ ಮಾಡ್ಕೊಂಡೆ ಹೋಗ್ಬೋದು. ಊಟ ಎಲ್ಲ ಚೆನ್ನಾಗಿರುತ್ತೆ, ಮುದ್ದೆ ಅನ್ನ ಸಾಂಬಾರು. ಬೇಗ ಬಂದರೆ ಮದುವೆ ಸಿಗುತ್ತೆ, ಬೇಗ ಬಂದರೆ ಪಾಯಸ ಸಿಗುತ್ತೆ. ಎಸ್, ಇವ್ರು ಇನ್ನೂ ನೀರು ಕುಡಿತವ್ರೆ. ಎಲ್ಲಿವರು ಇವರು? ಅಲ್ಲೇ ಇದ್ದಾರೆ ನೋಡಿ ಬೋಡ. ಝೂಮ್ ಮಾಡು. ಏ ಅಪ್ಪ ಏನು ಅಲ್ಲೇ ಅಲ್ಲೇ ಝೂಮ್ ಮಾಡು. ಅಲ್ಲಿ ಇದನ್ನು ಕಾಣಿಸ್ದ. ಅಲ್ಲೇ ಇಲ್ಲ ಅವನಲ್ಲ, ಝೂಮ್ ಮಾಡೋಲ್ಲ. ಮಾಡಿದ್ರೆ 5 ನಿಮಿಷ ಮಾಡ್ತಾನೆ, 4 ನಿಮಿಷ 50 ಸೆಕೆಂಡ್ ಆಗ್ತಾನೆ. 10 ಸೆಕೆಂಡ್ ಎಲ್ಲ ಕರೆಕ್ಟಾಗಿ ಆಗ್ತಿಂತಾನೆ. ನೋಡಿ ಸ್ನೇಹಿತರೆ, ಕಡಲೆಪುರಿಗೆ ಏನು ಸಾಕದಾಗಿ ಮಾಡೋರೆ ಅಟ್ಟೆಲ್ಲ. ಜಿಲೇಬಿ ಕೊಡ್ತೀನಿ, ಆಯ್ತು ನಡಿ ತಿನ್ನು. ನಿನಗಿಲ್ಲ ಅನ್ನಕಾಯ್ತದ ಮರೆಯ. ನೋಡಿ ಇದ್ರ ಬೆಳ್ಳು ಕಾಣ್ತಿದ್ಯಾ? ಇರೋದು ನಾವು ಬೆಳಗಲ್ಲ, ಕ್ಯಾಮ್ರಾ ಅಲ್ಲ ನಾವು ಬಿಡಿ. ಚಾಕ್ಲೇಟ್ ಬಾಯ್, ಮೊಟ್ಟೆ ಬಾಸ್. ಇದು 1/4 kg 65. KG 60. ಸರಿ ಅಣ್ಣ, ಯು ಆರ್ ರಾಂಗ್. ಬರೀ ಜಿಲೇಬಿಯಾ? ನೀವು ಮನೆಗೆಲ್ಲ ತಗೊಳ್ಳೋದು ಬೇಡ ಅಣ್ಣ, ಜಾಂಗೀರ್ ತಿಂತವ್ರೆ. ಜಿಲೇಬಿ ಕಣಪ್ಪ, ಯಾರಪ್ಪ ನೀವೆಲ್ಲ ಸುಮ್ಮನೆ ಕ್ಯಾಂಪಸ್ ಹತ್ಕೊಂಡು ಬಂದ್ಬಿಟ್ಟಲ್ಲ. ಇದು ಜಿಲೇಬಿ ಇದು ಜಿಲೇಬಿ ಅಂದ್ರೆ ಜಾಂಗೀರ್ ಅಂದ್ರೇನು? ಎರಡು ಒಂದೇ ತಾನೆ. ಇದು ಜಿಲೇಬಿ. ಜಾಂಗೀರ್ ಬಂದ್ಬಿಟ್ಟು ಅದು ಸುತ್ತಿ ಡಿಸೈನಲ್ಲಿ ಇರುತ್ತೆ. ಇದು ಡಿಸೈನ್ ಇಲ್ಲ, ಈ ಶೇಪ್ಲೆಸ್, ಅದು ಶೇಪಾ? ಎಷ್ಟು ಬರ? ಓಕೆ ಗೈಸ್, ಮಿಸ್ಟೇಕ್. ಬಿಫೋರ್ ಆಫ್ಟರ್ ನಾವು ಸ್ಟಾರ್ಟಿಂಗ್ ಬಂದಾಗ ಜನ ಎಷ್ಟು ಜನ ಇದ್ರು, ಈಗ ಸ್ವಲ್ಪ ಖಾಲಿ ಆಗಿಬಿಟ್ಟಿದ್ದಾರೆ. ಬಂತು ಜಾತ್ರೆ ವಿಶೇಷ. ಟೈಮ್ 4:15. ಕಳೆಗಾಯ್ ನಾಳೆ ಸಂಕ್ರಾಂತಿಗೆ ಯಾರು ಬೇಯಿಸ್ಕೋಬೋದು ಗುರು. ಅವರೇಕಾಯಿ ಏನು ರೇಟ್ ಗುರು? ಯಪ್ಪ, ಈ ಅಪ್ಪ ಎಲ್ಲೋದ್ರೂ ಬಿಡಲ್ಲ ಗುರು. ವ್ಯಾಪಾರ ಮಾಡ್ತಾನ ಮಾಡಲ್ವೋ, ಎಲ್ಲೋಗೋದು ಅಲ್ಲಿ ಬೋಣಿ. ಇದೆಲ್ಲ ದೇವ್ರಿಚ್ಛೆ. ಇನ್ಮೇಲೆಲ್ಲ ನಮ್ಮ ಹೆಸರು ಬರ್ದಿರ್ತಾರೆ ಯೋಗೀಶ್ ಅಂತ. ತೋರ್ಸು, ನಿನಗೆ ಕಾಣಿಸಲ್ಲ ನೋಡಿ. ಬಿಜನ್ ಮೇಲೆ ನೋಡಿ ಹೆಂಗ್ ಮಾಡ್ತವನೆ. ಅವನು ವಿಡಿಯೋ ಮಾಡ್ತಿಲ್ಲ ಪಾಪ, ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ಜಿಲೇಬಿ ತಗೊಂಡಿದ್ದಾನೆ, ಅದಕ್ಕೋಸ್ಕರ ಫೋನ್ ಪೇ ಅಲ್ಲಿ ಸಿಗ್ತಿಲ್ಲ, ಅದಕ್ಕೋಸ್ಕರ ಹುಡುಕ್ತಿದ್ದಾನೆ ಎಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಮಾಡ್ಬಿಡೋದು. ಮೇಲೆ ಎತ್ಬಿಟ್ರೆ ನೆಟ್ವರ್ಕ್ ಸಿಗುತ್ತಾ? ಬಾರೋ ಸೆಲ್ಫಿ ತಕೊಂಡಿದ್ ಸಾಕು. ಸಿಗ್ತಾ ಇಲ್ವಾ? ತಿಂತವನೆ. ಒಂದ್ ಮಾತು ತಿನ್ನು ಅಂತ ಕೇಳಿಲ್ಲ ಇವನು. ನಾವು ತಿನ್ನು ಅಂತ ಕೇಳೋದ, ತಿನ್ಬೇಕು ತಗೋ ತಿನ್ನು. ಬೇಡ ಬಿಡು ಅಣ್ಣ, ಡಯಟ್ ಎಲ್ಲ ಅವನೇ ನಮಗೆ ಹೇಳ್ತೀವಿ ತಿನ್ನು ಅಂತ. ಇನ್ನು ಕೊಡ್ತೀರಾ ಅಂತ 4K ಹಾಕಿರ್ತಾನೆ ಗುರು, ಎಡಿಟಿಂಗ್ ಕಷ್ಟ ಆಗುತ್ತೆ. ಹೌದಾ ಗೈಸ್? ಜನ ಮಚ್ಚ ಅಲ್ಲಿ ನೋಡಿದಾಗ ಜನ ಕಮ್ಮಿ ಇದ್ರು. ಇಲ್ಲಿ ನೋಡಿ ಗಾಡಿಗಳು ಎಷ್ಟಿದಾವೆ. ಅಯ್ಯೋ, ಎಲ್ಲಿ ನೋಡಿದ್ರು ಗಾಡಿಗಳೇ. ದೇವಸ್ಥಾನಕ್ಕೆ ಗಾಡಿಗಳು ತಗೊಂಡ್ಬರೋದು. ನಾವ್ ಯಾತ್ರಲ್ಲಿ ಬಂದಿರೋದು ನಡಿ. ಕಾರಲ್ಲಿ ಗಾಡಿ ಮೋಯೆ. ಸೊ ಗೈಸ್, ದರ್ಶನ ಎಲ್ಲ ಮುಗೀತು. ದೋಸ್ತಿಗಳು ಫುಲ್ ಜಿಲೇಬಿ ತಿನ್ನೋದ್ರಲ್ಲಿ ಬ್ಯುಸಿ ಆಗೋರೆ. ಇನ್ನು ಒಬ್ಬನ ವಿಡಿಯೋ ಮಾಡ್ತಿದ್ದೀನಿ. ಕವರ್ ಆಗುತ್ತೆ ಗುರು, ತಲೆ ಕೆಡ್ಸ್ಕೊಬೇಡ. ಜಿಲೇಬಿ ಬೇಡ, ನೀವು ತಿನ್ನಿ, ಚೆನ್ನಾಗಿರಿ. ಬನ್ನಿ, ಇವಾಗ ದರ್ಶನ ಎಲ್ಲ ಮುಗೀತು. ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಅಂತೀನಿ, ಮನೆಗೆ ಹೋಗೋಣ ಬನ್ನಿ. ಎಸ್, ನಮ್ಮ ಡ್ರೈವರ್ ಸ್ವಾಮಿಗಳು ಒಳಗಡೆ ಕೂತವ್ರೆ. ಸರ್ ಹೋಗ್ಬೋದಾ ಸರ್? ಹೋಗೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಬಾಯ್ ಗೈಸ್. ನಮ್ಮ ಡ್ರೈವರ್ ಸ್ವಾಮಿಗಳು ಆಟೋಮೆಟಿಕ್ ಆಗಿ ಬೀಸ್ಟ್ ಮುಡ್ದವ್ರೆ. ಎಲ್ಲ ಸೀಟ್ ಬೆಲ್ಟ್ ಹಾಕಲ್ರಪ್ಪ. ಅಲ್ಲ ಗುರು, ನಮ್ಮ
ಜಿಲೇಬಿ ತಿಂದು ಕೊಡ್ಸಂತ ತಗೊಂಡು ಪೇಮೆಂಟ್ ಆಗ್ತಾ ಇದ್ದಾಗ ಸುಮ್ಮನೆ ನಮ್ಮನ್ನು ಬಿಟ್ಕೊಂಡ್ಬಿಟ್ಟು ಯಾರಪ್ಪ ಫೋನು? ಮುಂದೆ ರೈಲ್ವೆ ಟ್ರ್ಯಾಕ್ ಅಣ್ಣ ಗುಹೆ ಒಳಗೆ ಕರ್ಕೊ ಬಂದವ್ರೆ. ಕಂಟೆಂಟ್ ಗೈಸ್, ಇವ್ನು ಕ್ಯಾಮ್ರಾ ಇಳಿಸ್ದಾಗ್ಲೇ ಏನೇನೋ ಮಾತಾಡ್ತಾನೆ. ಅಲ್ಲ ಜಿಲೇಬಿ ತಿಂತಿದ್ರೆ ಬಾಯಿ ಕಡಿಯುತ್ತೆ, ಅವಾಗ ಮಾತುಗಳು ಬರ್ತವೆ. ನಾನು ಯಾವಾಗ್ಲೂ ಹಿಂಗೆ ಹಿಡ್ಕೊಂಡು ನಿಂತಿರಣ. ಅದಕ್ಕೆ ನೀನೊಂದು ಕ್ಯಾಮ್ರಾ ಸ್ವಲ್ಪ ಸಣ್ಣದಲ್ಲಿ ಇಟ್ಬಿಟ್ಟು ಕೊಡ್ಬೇಕು. ಉಯ್ ಗೈಸ್, ಕಡ್ಡಿ ಹಿಂಗ್ ನೇರವಾಗಿ ನಿಂತ್ಬಿಟ್ಟೈತೆ. ಒಂದೇ ಸಲ 100 ರೂಪಾಯಿ ಜನ ಒಂದೇ ಸಲ ಜೀರೋ ಬಿಡ್ತೀನಿ. ಐ ಮುಂದೆ ಬೈಕು ಮುಂದೆ ಹೋದ್ರೆ ರೈಲ್ವೆ ಟ್ರ್ಯಾಕ್ ಐತೆ ಕರೆಕ್ಟ್. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ತೆಗಿರಲ್ಲ ತೆಗಿರಲ್ಲ ಇದು ನಮ್ಮ ಫ್ರೆಂಡ್ಸಿಗೆಲ್ಲ ಗೊತ್ತಪ್ಪ. ಇದನ್ನ ಸುಮ್ಮನೆ ಯಾವಾಗಲೂ ಹೇಳ್ಕೊಂಡು ಅವ್ರು ನೋಡಿದ್ರೆ ಪಕ್ಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾರೆ. ಯಾರು? ನಮ್ಮ ಫ್ರೆಂಡ್ಸ್ ಆದಂತ ಜನಾರ್ದನ್, ದರ್ಶನ್, ಅಭಿಷೇಕ್, ಸುರೇಶ್ ಕಾಪ್ಸೆ, ಬಸವರಾಜ್, ಜಾಕಿ, ಜನಾರ್ದನ್. ಅಟೆಂಡೆನ್ಸ್ ಪ್ರೆಸೆಂಟ್ ಸರ್. ಅದೇ ತಿರುಮಲಗೌಡ್ರೆ ಪ್ರೆಸೆಂಟ್, ಅಭಿಷೇಕ್, ಶೇಖ್ ಪ್ರೆಸೆಂಟ್, ಯೋಗೀಶ್ ಬಂದಿದ್ದೀನಿ ಸರ್. ನಾನು ಪ್ರಜ್ವಲ್ ಬಂದಿದ್ದೀನಿ. ಅದೇ ಬೆಂಗಳೂರು ವಿಡಿಯೋ ಮಾಡ್ಕೋಬೇಕಿತ್ತು. ಸಾರಿ ಹೇಳು, ರಿಪೀಟ್, ರಿವೈಂಡ್. ಏನೋ ಅಟೆಂಡೆನ್ಸ್ ಹೋಗಿರೋ ಇಲ್ಲಿ ಬಂದಿದ್ದೀನಿ ಸರ್ ಅಂತಾನೆ ಕನ್ನಡದಲ್ಲಿ. ಹಾ. ಅದೇ ಬೆಂಗಳೂರಿಗೆ ಹೋದ್ರೆ ಟಸ ಬರೀ ಇಂಗ್ಲಿಷು. ಇಂಧನವನ್ನು ತುಂಬಿಸುವುದಕ್ಕೆ ಇಂಧನ, ಐ ಮೀನ್ ಪೆಟ್ರೋಲ್. ಪೆಟ್ರೋಲ್ ಎಲ್ಲರೂ ಜಿಯೋದಲ್ಲಿ ಹಾಕ್ಸಿ. ಅಂದ್ರೆ ಚೆನ್ನಾಗಿರುತ್ತೆ ಪೆಟ್ರೋಲ್. ಡೀಸೆಲ್ ಕೇಳ್ಕೊರು. ನಿನ್ನೆ ಪೆಟ್ರೋಲ್ ಹಾಕ್ಸಿದ್ದ. ಪೆಟ್ರೋಲ್ 103 ಐತೆ. ರೈಟ್ ಸೈಡ್ ಇರೋ ತೂತು ಗೊತ್ತಾ ಲಾಕ್ ಮಾಡೋದು? ಈ ಬೀಗ ಹಾಕ್ಬಿಟ್ಟು ಲಾಕ್ ಮಾಡ್ತಾರೆ. ಮಿಸ್ಟರ್ ಬಿನ್ ತರ ನಾವು. ಮಿಸ್ಟರ್ ಬಿನ್ ತರ ಅಲ್ಲಿ ಫಾಲೋವರ್ಸ್. ಚಿಲ್ಕ ಐತೆ, ಆ ಚಿಲ್ಕ ಕಿದ್ನೆ ಹಾಕೋದು. ಮನುಷ್ಯ ಫೋಟೋನೇ ಆಗ್ಯಾರ. ಯಾವ ಮನುಷ್ಯರು ಅದು? ಯಾವ್ದು ಅಮ್ಮ ಅಂತ ಇವ್ರು ಗೊತ್ತು. ಯೋಗೇಂದ್ರ ಫ್ರೆಂಡ್ ನಮ್ಮೂರಲ್ಲಿ ಯಾರು ಫೋಟೋ ಹಾಕ್ಸ್ಬೋದು? ನಮ್ಮೂರಲ್ಲಿ ಎಂತ ಪೀಸ್ ಯಾವುದು ಇಲ್ಲ. ನೋಡಿದ್ರೆ ಭಯ ಪಡ್ಕೊಳ್ಳೋ ಅಂತ. ಯಾವ್ದು ಇಲ್ಲಪ್ಪ. ಆಮೇಲೆ ಹೇಳ್ದೆ ಅಂತ ಯಾರು ಆಯ್ತರ ಏನಿಲ್ಲ. ಅಣ್ಣ ಫುಲ್ ಗೈಸ್, ಕಡ್ಡಿ ಹಿಂಗೆ ಐತೆ, ಹಿಂಗೂ ಇಳಿತೆ ಇಲ್ಲ, ಹಿಂಗೂ ಇಳಿತಿಲ್ಲ. ಅದು ಹಿಂಗ್ ಇಳಿಯೋದು ಯಾವಾಗ ಗೊತ್ತಾ? ಸಡನ್ ಆಗಿ ಬ್ರೇಕ್ ಹೊಡೆದಾಗ. ಯಾವ ಕಡ್ಡಿ? ಅದು ಮೀಟರ್ ಕಡ್ಡಿ. ಇಲ್ಲಿ ನೋಡಿ ಜುರ್ಕೊಡಿಗೆ ಗಾಡಿ ನೋಡ್ರಿ ಗೈಸ್. ಇವಾಗ ನಾವೆಲ್ಲ ಹೆಂಗ್ ಆಕ್ಷನ್ ಮಾಡ್ತೀವಿ ನೋಡ್ರಿ ಬ್ರೇಕ್ ಹೊಡೆದಾಗ. ಮುಂದೆ ಗೊತ್ತವೆ ಕಡ್ಡಿ ಹಿಂಗೆ. ಇದು ಡ್ರೈವರ್ ಅಂದ್ರೆ ಡ್ರೈವರಪ್ಪ ಡ್ರೈವರು. ಡ್ರೈವರು. ಎಲ್ಲಿಗೆ ಪಯಣ? ಅಂಜನಹಳ್ಳಿಗೆ ಪಯಣ. ಜೋರಾಗಿ ಬಾಯ್ಬಿಟ್ಟು ಹೇಳು. ಅಂಜನಹಳ್ಳಿ. ಇವಾಗ ಟರ್ನಿಂಗು ಎಲ್ಲ ಆ ಕಡೆಗೆ ಹೋಯ್ತೀವಿ ನೋಡ್ರಿ. ಸ್ಲೋ ಮಾಡ್ದ ಎಂತ ಡವು. ಭಾಸ್ಕರ್ ಇವ್ರಿಗೇನೆ ನಾವು ವಂಡರ್ಲಾಗ್ ಹೋಗೋದೇ ಬೇಡ. ಇಲ್ಲ ಭಾಸ್ಕರ್ ಪ್ರಶಸ್ತಿ ಪ್ರಜ್ವಲ್ಗೆನೆ. ನೋಡಿ ಇವಾಗ ನಾವು ಮನೇಲಿ ನೋಡಿ ಬೈಬೇಕು. ಈಗ ಕಾರಲ್ಲೆಲ್ಲ ಆಟಾಡ್ಕೊಂಡಿದ್ರು ನೋಡಿ ಗೈಸ್. ಹಂಪು ಈಗ ಸಡನ್ ಆಗಿ ಬ್ರೇಕ್ ಬಿಡುತ್ತೆ. ಸದ್ಯ ಸೀಟ್ ಬೆಲ್ಟ್ ಲಾಕ್ ಆಯ್ತು. ಮೊದ್ಲೇ ಏನು ಮಾಡ್ಲಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಏನಂತ. ಅವನು ಯೋಗೀಶ್ ಅಂತ ಇದಾರಲ್ಲ, ಅವನು ಸ್ವಲ್ಪ ಸಖತ್ ಇದ್ ಮಾಡ್ತೀರಿ ನೀವು ಅಂತ. ಮುಂದೆ ಬಾ, ಕೇಳ್ಸಲ್ಲ. ಹಿಂಗೆಲ್ಲ ಮಾಡ್ಬಿಟ್ರೆ ಇನ್ನೇನು ಕತೆ. ಆಮೇಲೆ ಗೈಸ್ ಇನ್ನೊಂದು ಹಂಸು ಸಡನ್ ಬ್ರೇಕ್ ನೋಡ್ರಿ. ಈಗ ಇಲ್ಲ ಈಗ ಕಮ್ಮಿ ಆಯ್ತು. ಇನ್ನೊಂದ್ಸಲ ನೋಡಿ. ಮೋಸ್ಟ್ಲಿ ಗೈಸ್ ಹ್ಯಾಂಡ್ ಬ್ರೇಕ್ ಟೋಕಿಯೋ ಡ್ರಿಫ್ಟ್ ಹೊಡಿಯುತ್ತೆ. ಟೋಕಿಯೋ ಡ್ರಿಫ್ಟ್ ಅದ್ಯಾವುದು? ಟೋಕಿಯೋ ಡ್ರಿಫ್ಟ್. ಐ ಡಿ ಬಸ್ ಹೇಳ್ದಂಗೆ ಮುಂದೆ ಕೇಳಕ್ಕಾಗಲ್ಲ. ಸೈಡ್ ಹೋಗಿ ಬಾರ
ಆ್ಯಂಡ್ ದೆನ್ ಸರ್ವೆ ಈಸ್ ನಾನ್ ಟೆಕ್ನಿಕಲ್ ಸಿವಿಲ್ ನಾವು ಯಾವ್ದು ಇನ್ನು ಡೆಸಿಗ್ನೇಷನ್ ಬಂದಿಲ್ಲ. ಏರೋಸ್ಪೇಸ್. ಇದು ಅಡಿಕೆ ಗಿಡ. ನೀನ್ ಹಂಗ ಅವ್ನ ಹಿಂದೆ ಹೋಗ್ಬಾರ್ದು ಗುರು, ಅದು ತುಂಬಾ ಡೇಂಜರು. ನೋಡ್ದೆ